ಮಿಥುನ ರಾಶಿ. ಜುಲೈ 2026 ತಿಂಗಳ ನಿಮ್ಮ ವೈದಿಕ ಮಾಸಿಕ ಭವಿಷ್ಯ. ಇದು ವೈಯಕ್ತಿಕ ಮರುಹೊಂದಾಣಿಕೆ ಮತ್ತು ಗಳಿಸಿದ ಜವಾಬ್ದಾರಿಯ ತಿಂಗಳು. ನಿಮ್ಮ ಅಧಿಪತಿ ಗ್ರಹ ನಿಮ್ಮದೇ ರಾಶಿಯಲ್ಲಿ ಕುಳಿತು ನಿಮ್ಮನ್ನು, ನಿಮ್ಮ ವ್ಯಕ್ತಿತ್ವವನ್ನು ಮತ್ತು ನಿಮ್ಮ ದಿಕ್ಕನ್ನು ಬೆಳಕಿನಲ್ಲಿ ತರುತ್ತದೆ. ಆದರೆ ಅದು ಮೊದಲ ಅರ್ಧದಲ್ಲಿ ಹಿಮ್ಮುಖವಾಗಿ ಮತ್ತು ರವಿಯ ಸಮೀಪದಲ್ಲಿ ಚಲಿಸುವುದರಿಂದ ಜುಲೈ ಧೈರ್ಯಶಾಲಿ ಹೊಸ ಆರಂಭಗಳಿಗಿಂತ ಮರುಚಿಂತನೆ ಮತ್ತು ಮರುಸೃಷ್ಟಿಗೆ ಹೆಚ್ಚು ಉತ್ತಮ. ದೊಡ್ಡ ನಡೆಗಳನ್ನು 24ರ ನಂತರದವರೆಗೆ ತಡೆಹಿಡಿಯಿರಿ. ಅದೇ ವೇಳೆ ಶನಿ ನಿಮ್ಮ ವೃತ್ತಿಭಾವದ ಮೇಲೆ ಒತ್ತಡ ಹೇರುತ್ತದೆ. ಇದು ಬೇಡಿಕೆಯ ಆದರೆ ರಚನಾತ್ಮಕ ಪ್ರಭಾವ. ಕಂಟಕ ಶನಿ ಅವಧಿ. ಹೆಚ್ಚಿನ ಕರ್ತವ್ಯ, ಹತ್ತಿರದ ಪರಿಶೀಲನೆ ಮತ್ತು ನಿಮ್ಮ ಯೋಗ್ಯತೆಯನ್ನು ಸಾಬೀತುಪಡಿಸುವ ಅಗತ್ಯವನ್ನು ನಿರೀಕ್ಷಿಸಿ. ಸ್ಥಿರ, ಪ್ರಾಮಾಣಿಕ ಶ್ರಮದಿಂದ ಅದನ್ನು ಎದುರಿಸಿದರೆ ತಿಂಗಳು ಹತಾಶೆಯ ಬದಲು ಒಂದು ಅಡಿಪಾಯವಾಗುತ್ತದೆ. ವೃತ್ತಿ ಮತ್ತು ಕೆಲಸ ಕೇಂದ್ರ ವಿಷಯ ಮತ್ತು ಅದೊಂದು ಪರೀಕ್ಷೆಯ ಸಮಯ. ಅಧಿಕಾರಿಗಳು ಮತ್ತು ಗಡುವುಗಳು ಎಂದಿಗಿಂತ ಹೆಚ್ಚು ಭಾರವಾಗುತ್ತವೆ. ವಿಶ್ವಾಸಾರ್ಹತೆ, ತಾಳ್ಮೆ ಮತ್ತು ಕೆಲಸವನ್ನು ಸರಿಯಾಗಿ ಮಾಡುವುದು ನಿಮ್ಮ ಅತ್ಯುತ್ತಮ ಮಿತ್ರರು. ಸುಲಭ ಮಾರ್ಗಗಳನ್ನು ಮತ್ತು ಹಿರಿಯರೊಂದಿಗೆ ಸಂಘರ್ಷಗಳನ್ನು ತಪ್ಪಿಸಿ. 24ರ ನಂತರ ಹೋರೆ ಗಮನಾರ್ಹವಾಗಿ ಸಡಿಲಗೊಳ್ಳುತ್ತದೆ. ಆಗ ವಿಳಂಬವಾದ ನಿರ್ಧಾರಗಳು ಕೊನೆಗೆ ಮುಂದೆ ಸಾಗುತ್ತವೆ. ಹಣಕಾಸು ಮತ್ತು ಸಂಪತ್ತು ಬಿಗಿಗೊಳಿಸಿ ರಕ್ಷಿಸಿಕೊಳ್ಳುವ ತಿಂಗಳು. ಖರ್ಚುಗಳು ನೀವು ಬಯಸುವುದಕ್ಕಿಂತ ಹೆಚ್ಚಾಗಿ ನಡೆಯುತ್ತವೆ ಮತ್ತು ಇದು ಊಹಾಪೋಹ, ಸಾಲ ನೀಡಿಕೆ ಅಥವಾ ದೊಡ್ಡ ಖರೀದಿಗಳ ಸಮಯವಲ್ಲ. ನಿರೀಕ್ಷಿತ ಲಾಭ ನಿಜವಾದರೂ ನಿಧಾನ. ಅದು ತನ್ನದೇ ಸಮಯಕ್ಕೆ ಬರಲಿ ಮತ್ತು ಒಂದು ಮೀಸಲು ಇಟ್ಟುಕೊಳ್ಳಿ. ಸಂಬಂಧಗಳು ಮತ್ತು ಕುಟುಂಬ. ಆರಂಭದಲ್ಲಿ ಸಂವಹನಕ್ಕೆ ಹೆಚ್ಚುವರಿ ತಾಳ್ಮೆ ಬೇಕು. ನೀವು ಬೇಗನೆ ಪ್ರತಿಕ್ರಿಯಿಸದಿದ್ದರೆ ಸಣ್ಣ ತಪ್ಪುಗ್ರಹಿಕೆಗಳು ತೆರವಾಗುತ್ತವೆ. ಸಹೋದರ ಸಹೋದರಿ ಅಥವಾ ಸಮವಯಸ್ಕರೊಂದಿಗೆ ಒಂದಿಷ್ಟು ಭಾವನಾತ್ಮಕ ಅಂತರ ಅನುಭವಕ್ಕೆ ಬರಬಹುದು. ಆದರೆ ತಿಂಗಳ ಅಂತ್ಯದ ವೇಳೆಗೆ ಬೆಚ್ಚಗಿನ ಭಾವ ಮರಳುತ್ತದೆ. ವಾದ ಗೆಲ್ಲುವುದಕ್ಕಿಂತ ಆಲಿಸುವುದನ್ನು ಆರಿಸಿಕೊಳ್ಳಿ. ಆರೋಗ್ಯ ಮತ್ತು ಶಕ್ತಿ. ನಿಮ್ಮ ವಿಶ್ರಾಂತಿ ಮತ್ತು ನರಗಳನ್ನು ಕಾಪಾಡಿಕೊಳ್ಳಿ. ಪ್ರಸ್ತುತ ಸ್ಥಿತಿ ನಿದ್ರೆ ಮತ್ತು ರೋಗನಿರೋಧಕ ಶಕ್ತಿಯನ್ನು ಬಸಿದುಹಾಕಬಹುದು ಮತ್ತು ಆತುರದಿಂದ ಸಣ್ಣ ಗಾಯಗಳನ್ನು ಆಹ್ವಾನಿಸಬಹುದು. ಆದ್ದರಿಂದ ವೇಗ ಕಡಿಮೆ ಮಾಡಿ ಮತ್ತು ಆಯಾಸವನ್ನು ಮೀರಿ ದುಡಿಯಬೇಡಿ. ಶಾಂತಗೊಳಿಸುವ ದಿನಚರಿಗಳು ಬಹಳ ಸಹಾಯ ಮಾಡುತ್ತವೆ. ಮನಸ್ಸು ಮತ್ತು ಆಧ್ಯಾತ್ಮ. ಆಳವಾಗಿ ಅಂತರ್ಮುಖಿ. ನೀವು ಯಾರು ಮತ್ತು ಎಲ್ಲಿಗೆ ಸಾಗುತ್ತಿದ್ದೀರಿ ಎಂಬ ಪ್ರಶ್ನೆಗಳು ಸಹಜವಾಗಿ ಮೇಲೇಳುತ್ತವೆ. ಅವುಗಳನ್ನು ಸ್ವಾಗತಿಸಿ. ಇದು ಸ್ವಯಂ ಸುಧಾರಣೆ, ಅಧ್ಯಯನ ಮತ್ತು ನಿಮ್ಮ ಹಾದಿಯನ್ನು ಮೌನವಾಗಿ ಮರುರೂಪಿಸಲು ಅತ್ಯುತ್ತಮ ತಿಂಗಳು. ವಾರ 1, ಜುಲೈ 1ರಿಂದ 7. ಮಂಜು ಮುಸುಕಿದ, ಪರಾಮರ್ಶೆ ಭರಿತ ಆರಂಭ. ಮರುಜೋಡಿಸಿ. ಹಳೆಯ ಯೋಜನೆಗಳನ್ನು ಮತ್ತೆ ನೋಡಿ ಮತ್ತು ಮುಖ್ಯವಾದದ್ದನ್ನು ಸಹಿ ಮಾಡುವುದನ್ನು ತಪ್ಪಿಸಿ. ವಾರ 2, ಜುಲೈ 8ರಿಂದ 14. ಚಂದ್ರ ನಿಮ್ಮ ರಾಶಿಯನ್ನು ಬೆಳಗಿಸುತ್ತಿದ್ದಂತೆ ಜುಲೈ 13ರಿಂದ 15ರಂದು ನಿಮ್ಮ ಶಕ್ತಿ ಏರುತ್ತದೆ. ಸ್ವಯಂ ಆರೈಕೆ ಮತ್ತು ನಿಮ್ಮ ಕೆಲಸಗಳನ್ನು ತೀರಿಸಿಕೊಳ್ಳಲು ಒಳ್ಳೆಯದು, ಹೊಸ ಆರಂಭಗಳಿಗೆ ಅಲ್ಲ. ವಾರ 3, ಜುಲೈ 15ರಿಂದ 21. ವೃತ್ತಿ ಕರ್ತವ್ಯಗಳು ತೀವ್ರಗೊಳ್ಳುತ್ತವೆ. ತಲೆ ಬಾಗಿಸಿ ಕೆಲಸ ಮುಗಿಸಿ. ಮೌನವಾದ ಸಾಮರ್ಥ್ಯ ಗಮನಕ್ಕೆ ಬರುತ್ತದೆ. ವಾರ 4, ಜುಲೈ 22ರಿಂದ 28. ತಿರುವಿನ ಬಿಂದು. 24ರ ನಂತರ ಸ್ಥಗಿತಗೊಂಡ ವಿಷಯಗಳು ಮುಂದೆ ಸಾಗುತ್ತವೆ ಮತ್ತು ನೀವು ಕೊನೆಗೆ ಕಾರ್ಯಗತಗೊಳಿಸಬಹುದು. 27ರ ವೇಳೆಗೆ ನಿಮ್ಮ ವೇಗವನ್ನು ಸಡಿಲಿಸಿ. ವಾರ 5, ಜುಲೈ 29ರಿಂದ 31. ಶಾಂತ, ಹೆಚ್ಚು ಭರವಸೆಯ ಮುಕ್ತಾಯ. ಮುಂಬರುವ ವಾರಗಳಿಗಾಗಿ ನಿಮ್ಮ ಮರುರೂಪಿಸಿದ ಸಂಕಲ್ಪಗಳನ್ನು ನಿಗದಿಪಡಿಸಿ. ಈಗ ಮೌನವಾಗಿ ನಿಮ್ಮನ್ನು ಮರುನಿರ್ಮಿಸಿ ಮತ್ತು 24ರ ನಂತರ ದಾರಿ ತೆರವಾದ ಮೇಲೆ ಧೈರ್ಯದಿಂದ ಮುಂದೆ ಹೆಜ್ಜೆ ಇಡಿ. ಒಂದು ಸಣ್ಣ ದೈನಂದಿನ ಶಿಸ್ತು. ಸ್ಥಿರವಾದ 10 ನಿಮಿಷಗಳಾದರೂ ಈ ಶನಿಯ ಒತ್ತಡವನ್ನು ನಿಜವಾದ ಶಕ್ತಿಯಾಗಿ ಪರಿವರ್ತಿಸುತ್ತದೆ.